ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ವರಮಹಾಲಕ್ಷ್ಮಿ ಹಬ್ಬದ್ದು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ಈ ಸ್ಟ್ಯಾಂಡ್ ಬಗ್ಗೆ ಸುಮಾರು ಕಮೆಂಟ್ಗಳು ಬಂದಿದೆ. ಈ ಸ್ಟ್ಯಾಂಡ್ ಎಷ್ಟಾಯಿತು, ಹೆಂಗೆ ಮಾಡಿಸ್ರಿ ಅಂತ. ಈ ಸ್ಟ್ಯಾಂಡು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಾಳೆದಿಂಡು ಸಿಕ್ಸಕ್ಕಂತ ಮಾಡಿಸಿರೋದು. ಈ ಸ್ಟ್ಯಾಂಡ್ ಬಂದು ನಮ್ಮ ಪರಿಚಯದವ್ರ ಹತ್ರ ಮಾಡಿಸಿದ ಸ್ಟ್ಯಾಂಡ್ ಇದು. ನಿಮಗೆ ಈ ಸ್ಟ್ಯಾಂಡ್ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನಾನು ಅವ್ರ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ತುಂಬ ಚೆನ್ನಾಗಿದೆ, ವೆಯ್ಟ್ ಆಗಲಿ ಎಲ್ಲ ಸೂಪರಾಗಿದೆ. ಒಂದು ಸಲ ಈ ಥರ ನಾವು ಸ್ಟ್ಯಾಂಡ್ ಮಾಡಿಸಿಟ್ಕೊಂಡ್ರೆ ಗಣೇಶ ಫೆಸ್ಟಿವಲ್ ಆಗಲಿ, ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಫೆಸ್ಟಿವಲ್ಸ್ಗೂ ಲೈಫ್ ಟೈಮ್ ಯೂಸ್ ಆಗುತ್ತೆ. ಈ ಸ್ಟ್ಯಾಂಡ್ ಯೂಸ್ ಮಾಡಿಕೊಂಡು ಅಲಂಕಾರ ಹೇಗೆ ಮಾಡ್ಕೋಬೇಕು ಅಂತ ನಾನು ವೀಡಿಯೋದಲ್ಲಿ ಹಾಕ್ತೀನಿ. ಗೋಧಿ ಹುಲ್ಲಲ್ಲಿ ಅಲಂಕಾರ ಮಾಡ್ಕೋಬೋದು. ನಿಮಗೆ ಎಷ್ಟು ವೆಯ್ಟ್ ಬರುತ್ತೆ, ಎಷ್ಟು ಹೈಟು ವೆಯ್ಟು ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಅಗಲ ಬಂದು 7 ಇಂಚಸ್ ಇದೆ ನೋಡಿ, ಕಾಣಿಸ್ತಾ ಇದೆಲ್ಲ. ಅಗಲ ನಮಗೆ 7 ಇಂಚಸ್ ಇದೆ. ಉದ್ದ ಬಂದು 9 ಇಂಚಸ್ ಬರುತ್ತೆ. ನೀವು ಇನ್ನೂ ಬೇಕಾದರೆ ಹೈಟ್ ಜಾಸ್ತಿ ಮಾಡಿಸ್ಕೋಬೋದು. ಅಗಲ ಸ್ವಲ್ಪ ಇನ್ನೂ ಮಾಡಿಸ್ಕೋಬೋದು. ನನಗೆ ಇಷ್ಟೇ ಸೈಜ್ ಸಾಕು. ಈ ಥರ 2 ಬೇಷನ್ ತಗೊಂಡಿದ್ದೀನಿ. 2 ಸೇಮ್ ಕಲರ್ ಇರಬೇಕು. ಈ ಬೇಷನ್ ಎಷ್ಟು ಅಂತ ಕಮೆಂಟ್ ಮಾಡಿದರೆ ಒಬ್ಬರು. ಈ ಬೇಷನ್ ಬಂದು 50 ರೂಪಾಯಿ. ಸೇಮ್ ಕಲರ್ ತಗೊಳ್ರಿ. ತುಂಬ ಡಾರ್ಕ್ ಕಲರ್ ತಗೊಂಡ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಲೈಟ್ ಕಲರೇ ತಗೋಬೇಕು. ನಿಮ್ಮ ಸ್ಟ್ಯಾಂಡ್ ಮೆಜರ್ಮೆಂಟ್ ನೋಡಿಕೊಂಡು ತಗೋಬೇಕಾಗುತ್ತೆ. ಈ ಬೇಷನ್ ಬಂದು ಕಾಮಾಕ್ಷಿ ದೀಪ ಅಲಂಕಾರ ಮಾಡಿದ್ದೀನಿ, ಅದಕ್ಕಂತಲೇ ನಾನು ತಗೊಂಡಿರೋದು. ಕಾಮಾಕ್ಷಿ ದೀಪ ಅಲಂಕಾರ ಮಾಡೋಕ್ಕಂತಲೇ ಈ ಬೇಷನ್ ತಗೊಂಡಿದ್ದೀನಿ. ಆದಷ್ಟು ಪ್ಲಾಸ್ಟಿಕ್ಕೇ ಯೂಸ್ ಮಾಡ್ಕೊಳ್ರಿ. ಈ ಬೇಷನ್ ಬಂದು ಕಾಮಾಕ್ಷಿ ದೀಪ ಅಲಂಕಾರ ಮಾಡೋಕ್ಕೆ ತಗೊಂಡಿರೋದು. ಪ್ಲಾಸ್ಟಿಕ್ ಬೇಷನ್ ಬಂದು 14 ಇಂಚು ಬರುತ್ತೆ. ಅಗಲ ಬಂದು 14 ಇಂಚಿದೆ. ಇದರಲ್ಲಿ ಕಾಮಾಕ್ಷಿ ದೀಪ ಅಲಂಕಾರ ತುಂಬ ಚೆನ್ನಾಗಿ ಬಂದಿದೆ. ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಲಂಕಾರ ಹೇಗೆ ಮಾಡಬೇಕು ಗೋಧಿ ಹುಲ್ಲೆಲ್ಲ ಅಂತ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಈಗ ಗೋಧಿ ನಾವು ಮಾರ್ಕೆಟಲ್ಲಿ ಸಿಗುತ್ತೆ, ಮಾರ್ಕೆಟಲ್ಲಿ ಸೂಪರ್ ಮಾರ್ಕೆಟಲ್ಲಿ ಮಾಲ್ಗಳೆಲ್ಲ ಸಿಗುತ್ತಲ್ಲ, ಆ ಗೋಧಿ ತಗೊಳ್ಳೋಕೆ ಹೋಗ್ಬೇಡ್ರಿ, ಪಾಲಿಷ್ ಮಾಡಿರ್ತಾರೆ. ಈ ಚಿಕ್ಕ ಅಂಗಡಿಗಳೆಲ್ಲ ಗೋಧಿ ಸಿಗುತ್ತೆ, ಆ ಗೋಧಿ ತಗೋಬೇಕು. ಗೋಧಿ ಬಂದು ಚೆನ್ನಾಗಿರೋ ಗೋಧಿ ತಗೊಳ್ರಿ. ಈಗ ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಅಷ್ಟು ಗೋಧಿ ಹಾಕ್ಕೊಳ್ರಿ. ಹಾಕ್ಕೊಂಡು ಗೋಧಿ ಬಂದು ಒಡೆದಿರಬಾರ್ದು, ಕ್ಲೀನಾಗಿರಬೇಕು. ಈಗ ಗೋಧಿ ನೀಟಾಗಿ ನೀರಲ್ಲಿ ತೊಳ್ಕೊಬೇಕು. ನೀಟಾಗಿ ತೊಳೆದು ಗಲೀಜೆಲ್ಲ ಇರುತ್ತಲ್ಲ ಕ್ಲೀನ್ ಆದಮೇಲೆ ಒಂದಿನ ಪೂರ್ತಿ ಅಂದರೆ 24 ಅವರ್ಸು ನೆನೆಸ್ಬೇಕು ನೀರಲ್ಲಿ. ಕಂಪಲ್ಸರಿ 24 ಅವರ್ಸು ನೀರಲ್ಲಿ ನೆನೆಯಲೇಬೇಕು. ಚೆನ್ನಾಗಿ ನೆನೆದ್ರೆ ಮೊಳಕೆ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ನೆನೆಬೇಕು. ಇದು ಫಸ್ಟ್ ಡೇ ನಾವು ನೆನೆಸಿದ್ದೀವಲ್ಲ, 24 ಅವರ್ಸ್ ಆದಮೇಲೆ ತೋರಿಸ್ತಾ ಇದೆ ನೋಡಿ. ಚಿಕ್ಕದಾಗಿ ಮೊಳಕೆ ಬಂದಿದೆ ಅಲ್ಲ, ಈ ಥರ ಮೊಳಕೆ ಬಂದಿರಬೇಕು. ಒಂದು ಕಾಟನ್ ಬಟ್ಟೆ ತಗೊಳ್ರಿ. ಒಂದು ಕಾಟನ್ ಬಟ್ಟೆ ತಗೊಂಡು ನೀರೆಲ್ಲ ಬಗ್ಗಿಸ್ಬಿಟ್ಟು ಬಟ್ಟೆ ಮೇಲೆ ಹಾಕ್ಕೋಬೇಕು. ನೀರೇನು ಜಾಸ್ತಿ ಇರೋಂಗಿಲ್ಲ, ತುಂಬ ಡ್ರೈ ಮಾಡಬೇಡ್ರಿ. ಕಾಟನ್ ಬಟ್ಟೆನೇ ಯೂಸ್ ಮಾಡಬೇಕು. ತುಂಬ ಟೈಟಾಗಿ ಕಟ್ಟಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಲೂಸಾಗಿ ಗಂಟು ಹಾಕ್ಕೊಳ್ಳೋಣ. ಈ ಥರ ಗಂಟು ಕಟ್ಟಿದ ಮೇಲೆ 2 ಡೇಸ್ ಇರಬೇಕು. 2 ಡೇಸು ಸ್ವಲ್ಪ ಗಾಳಿ ಆಡೋ ಥರ ಇಡಬೇಕು. ತುಂಬ ಕ್ಲೋಸ್ ಮಾಡಿಬಿಟ್ರೆ ಮೊಳಕೆ ಬರಲ್ಲ, ಸ್ವಲ್ಪ ಗಾಳಿ ಆಡ್ತಾ ಇರಬೇಕು. ಬೆಳಗ್ಗೆ ಸಾಯಂಕಾಲ 2 ಟೈಮು ನೀರು ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ರಿ. ಈಗ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಕ್ಕೆ ಹೋಗ್ಬೇಡ್ರಿ. ಈ ಥರ ಪಾತ್ರೆ ಮುಚ್ಕೊಳ್ರಿ. ಇಲ್ಲಾಂದರೆ ಫ್ರೂಟ್ಸ್ ಮೇಲೆ ಮುಚ್ಚಿಡ್ತೀವಲ್ಲ ಬುಟ್ಟಿ, ಆ ಥರ ಬೇಕಾದರೆ ಮುಚ್ಬೋದು. ಈಗ 2 ಡೇಸ್ ಆದಮೇಲೆ ನೋಡೋಣ ಬನ್ನಿ ಮೊಳಕೆ ಹೇಗೆ ಬಂದಿದೆ ಅಂತ. ಇವಾಗ ನಾನು 2 ಡೇಸ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಮೊಳಕೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ನೋಡಿ, ಈ ಥರ ಮೊಳಕೆ ಬಂದಿರಬೇಕು. ನೀವು ಒಂದಿನ ಮೊಳಕೆ ಕಟ್ಟಿದ್ರೆ ನೀಟಾಗಿ ಬರಲ್ಲ. 2 ಡೇಸ್ ಕಂಪಲ್ಸರಿ ಮೊಳಕೆ ಕಟ್ಟಿರಬೇಕು ಬಟ್ಟೆಯಲ್ಲಿ.
ಇವಾಗೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಬಾಳೆದಿಂಡು ಅಲಂಕಾರ ಮಾಡೋದಕ್ಕೆ ಹಾಕ್ಕೊಳ್ಳೋಣ. ಫಸ್ಟು ನಾನು ಹೇಗೆ ಮಾಡ್ತೀನಿ ನೋಡಿಕೊಂಡು ನೀವು ಅದೇ ಥರ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟು ನೀರೆಲ್ಲ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಎಲ್ಲಿ ಗ್ಯಾಪ್ ಇಲ್ದಿರ ಗೋಧಿ ಹಾಕ್ಕೋಬೇಕು. ನೀಟಾಗಿ ಒಟ್ಟಿಗೆ ಸಮವಾಗಿ ಹಾಕ್ಕೊಳ್ರಿ. ಈ ಥರ ಹಾಕ್ಕೋಬೇಕು. ಮೊನ್ನ ಹಾಕ್ಕೋಬೇಕು. ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನೀವು ನೋಡಿಕೊಂಡು ನೀಟಾಗಿ ಅದೇ ಥರ ಮಾಡ್ಕೊಳ್ರಿ. ಇವಾಗ ಬಾಳೆದಿಂಡು ಸಿಕ್ಸೋಕ್ಕೆ ಅಲಂಕಾರ ಮಾಡ್ಕೊಳ್ಳೋಕೆ ಆಯ್ತಲ್ಲ 2 ಬೇಷನಲ್ಲಿ. ಈಗ ಇದು ಬಂದು ಕಾಮಾಕ್ಷಿ ದೀಪದ ಅಲಂಕಾರ ಮಾಡೋಕ್ಕೆ ಕಮೆಂಟ್ ಮಾಡಿದ್ರು ಒಬ್ಬರು, ಪ್ಲೇಟು ಯಾವ ಥರ ಇಡಬೇಕು ಸೆಂಟ್ರಲ್ಲಿ ಅಂತ. ಇವಾಗ ತೋರಿಸ್ತೀನಿ ಬನ್ನಿ. ಫಸ್ಟು ನೀರು ಹಾಕ್ಕೊಳ್ರಿ. ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಮಾಡ್ಕೋಬೋದು. ಯಾವ ಥರ ಗ್ಲಾಸಲ್ಲಿ ಬೇಕಾದರೆ ಗೋಧಿ ಹುಲ್ಲು ಅಲಂಕಾರ ಮಾಡೋಕ್ಕೆ ಸೂಪರಾಗಿರುತ್ತೆ. ನೀವು ಬೇಕಿದ್ದರೆ ಈ ಪ್ಲಾಸ್ಟಿಕ್ ಟೀ ಕಪ್ಸ್ ಬರುತ್ತಲ್ಲ, ಅದರಲ್ಲಿ ಬೇಕಾದರೆ ಗೋಧಿ ಹಾಕ್ಕೊಂಡು ಅಲಂಕಾರ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಇದು ವಿಡಿಯೋ ಮುಂಚೆ ಹಾಕಿದ್ದೀನಿ ಒಂದು ವಿಡಿಯೋ, ಅದು ಸ್ವಲ್ಪ ಕ್ಲಿಯರಾಗಿ ಬಂದಿಲ್ಲ ಅಂತ ಈ ವಿಡಿಯೋ ಮತ್ತೆ ಮಾಡಿರೋದು. ಈಗ ಈ ಸೆಂಟ್ರಲ್ಲಿ ಪ್ಲೇಟ್ ಇಟ್ಕೋಬೇಕು. ಈ ಪ್ಲೇಟ್ ಮೇಲೆ ನಾವು ಕಾಮಾಕ್ಷಿ ದೀಪ ಅಲಂಕಾರ ಮಾಡೋದು. ಇಲ್ಲಿ ಗೋಧಿ ಹಾಕಂಗಿಲ್ಲ. ಈ ಸೆಂಟ್ರಲ್ಲಿ ಪ್ಲಾಸ್ಟಿಕ್ ಪ್ಲೇಟ್ ಇಟ್ಕೊಳ್ರಿ. ಇವಾಗ ಸುತ್ತು ಗೋಧಿ ಹಾಕ್ಕೊಳ್ಳೋಣ. ಈ ಥರ ಸುತ್ತು ಹಾಕ್ಕೋಬೇಕು. ತುಂಬ ಈಸಿ, ಕಷ್ಟ ಏನಿಲ್ಲ. ನೀವು ಆದಷ್ಟು ಗೋಧಿ 12ರಿಂದ 13 ದಿನ ಹಬ್ಬ ಇದ್ದಂಗೆ ರೆಡಿ ಮಾಡ್ಕೋಬೇಕು. 10 ಡೇಸ್ಗೆಲ್ಲ ಸರಿಯಾಗಿ ಬರಲ್ಲ. ಒಂದಿನ ಮುಂಚೆ ಹಾಕಿದ್ರೆ ನೀಟಾಗಿ ಗ್ರೋತ್ ಚೆನ್ನಾಗಿ ಬಂದಿರುತ್ತೆ. ಈ ಥರ ಹಾಕ್ಕೋಬೇಕು. ಈಗ ನೀರು ಸ್ಪ್ರೇ ಮಾಡ್ಕೊಳ್ಳೋಣ. ಸ್ವಲ್ಪನೇ ಸ್ಪ್ರೇ ಮಾಡ್ಕೋಬೇಕು. ನೀವು ಸ್ಪ್ರೇ ಆದರೂ ಮಾಡ್ಕೊಳ್ಳಿ, ಇದು ಕೈಯಲ್ಲಾದರೂ ಹಾಕ್ಕೋಬೋದು. ಈಗ ಎಲ್ಲ ಮಾಡಿದ್ದಾಯಿತು. ಸೇಮ್ ಇದೇ ಥರ ಎಲ್ಲ ಮಾಡ್ಕೊಳ್ಳೋಣ. ಗೋಧಿ ಮೇಲೆ ಮೊನ್ನು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಮಾತ್ರ ಹಾಕ್ಕೋಬೇಕು, ಲೈಟಾಗಿ ಹಾಕ್ಕೋಬೇಕು. ನೋಡಿ ಎಲ್ಲ ಮಾಡಿದ್ದಾಯಿತು. ನೋಡಿ ನಾನು ಟೀ ಕಪ್ಸಲ್ಲೇ ಮಾಡಿದ್ದೀನಿ. ಇವಾಗ ನಿಮ್ಮ ಮನೆಯಲ್ಲಿ ಬಾಲ್ಕನ್ನದಲ್ಲೋ ಇಲ್ಲ ಬೆಳಕೆಲ್ಲೋ ಬರುತ್ತೋ ಅಲ್ಲಿ ಇಟ್ಕೊಳ್ರಿ. ಖಾಲಿ ಬೆಳಕಿದ್ರೆ ಸಾಕು. ನೋಡಿ ಫಸ್ಟ್ ಡೇ ಗ್ರೋತ್ ತೋರಿಸ್ತೀನಿ ಬನ್ನಿ. ಇದು ಫಸ್ಟ್ ದಿನ ಬಂದಿರೋ ಮೊಳಕೆ. ನೋಡಿರಿ ಎಷ್ಟು ಚೆನ್ನಾಗಿ ಗ್ರೀನ್ ಕಾಣಿಸ್ತಾ ಇದೆಯಲ್ಲ, ಫಸ್ಟ್ ದಿನ ಬಂದಿರೋದು. ಸೆಕೆಂಡ್ ಡೇನು ತೋರಿಸ್ತೀನಿ ನೋಡಿ. ಸೆಕೆಂಡ್ ಡೇ ನಿಮ್ಮ ಗಾಳಿ ಬೆಳಕಿದ್ರೆ ಸಾಕು, ಬಿಸಿಲು ಅವಶ್ಯಕತೆನೇ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಇದು 3ನೇ ದಿನ. 5 ದಿನಕ್ಕೆ ಈ ಥರ ಗ್ರೋತ್ ಆಗಿದೆ. 5 ದಿನ ಆದಮೇಲೆ ನೀವು ಬಿಸಿಲಲ್ಲಿ ಬೇಕಾದರೆ ಇಡ್ಬೋದು. ತೋರಿಸ್ತೀನಿ 7 ಡೇಸ್ ಎಲ್ಲ ಆದಮೇಲೆ. 9 ಡೇಸ್ ಆದಮೇಲೆ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ. 9 ಡೇಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಟೋಟಲಾಗಿ 13 ದಿನ ಆಯಿತು. 13 ದಿನ ಅಂದರೆ ಗೋಧಿ ನೆನೆಸಿರೋದು 1 ದಿನ, ಗೋಧಿ ಮೊಳಕೆ ಕಟ್ಟಿರೋದು 2 ದಿನ, ಟೋಟಲಾಗಿ 13 ದಿನ ಬೇಕು. 13 ಇಲ್ಲಿ ಆಗಲಿಲ್ಲ ನಿಮ್ಗಂದರೆ 12 ದಿನ ಆದರೂ ಕಂಪಲ್ಸರಿ ಬೇಕು. 1 ದಿನ ಜಾಸ್ತಿ ಆದರೆ ಏನಾಗಲ್ಲ, ಸ್ವಲ್ಪ ಉದ್ದ ಬೆಳೆಯುತ್ತೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಕಾಮಾಕ್ಷಿ ದೀಪ ಅಲಂಕಾರ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಈಗ ಗೋಧಿ ಹುಲ್ಲು ಅಲಂಕಾರ ಹೇಗೆ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಬನ್ನಿ. ಬನಾನಾ ಸ್ಟ್ಯಾಂಡ್ ಅಲಂಕಾರ, ಕಾಮಾಕ್ಷಿ ದೀಪ ಅಲಂಕಾರ 2 ಇದೇ ವಿಡಿಯೋಲ್ಲ ತೋರಿಸ್ತೀನಿ. ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ನೀವು ಸ್ಕಿಪ್ ಮಾಡಿದ್ರೆ ವಿಡಿಯೋ ಗೊತ್ತಾಗಲ್ಲ. ಪೂರ್ತಿ ವಿಡಿಯೋ ಸ್ವಲ್ಪ ಲೆಂತಿ ಇದೆ ನೋಡಿ. ಇವಾಗ ಒಂದು ಸ್ಟ್ಯಾಂಡ್ ಇದು ಮಾಡಿಸಿದ್ದೀವಲ್ಲ, ಸ್ಟ್ಯಾಂಡ್ ತಗೊಳ್ಳೋಣ. ಈ ಗೋಧಿ ಹುಲ್ಲು ಮೇಲೆ ಈ ಥರ ಇಟ್ಕೊಂಡು ಒಂಚೂರು ಲೂಸ್ ಮಾಡ್ಕೊಂಡು ಹಿಂಗೆ ಎಳೆದ್ರೆ ಬಂದ್ಬಿಡುತ್ತೆ ನೋಡಿ. ಕಾಣಿಸ್ತಾ ಇದೆ ಎಷ್ಟು ಒಂದು ಚೂರು ಎಲ್ಲಾದರೂ ಗ್ಯಾಪ್ ಇದೆ, ಬೇರುಗಳೆಲ್ಲ ನೀಟಾಗಿ ಕವರ್ ಆಗಿದೆ ನೋಡಿರಿ ಹೆಂಗಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಅಲಂಕಾರ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ನೋಡಿಕೊಂಡು ಸೆಂಟ್ರಲ್ಲಿ ಸಿಕ್ಸ್ಕೋಬೇಕು, ಸೈಡಲ್ಲಿ ಸಿಕ್ಸಂಗಿಲ್ಲ. ನೀಟಾಗಿ ಕೂತ್ಕೊಳ್ಳೋದು. ಇವಾಗ
ನೋಡಿ ಇದನ್ನು ನಿಧಾನಕ್ಕೆ ಸಿಕ್ಕಿಸ್ಬೇಕು. ಎರಡು ಇದೇ ಥರ ಸಿಕ್ಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಅಲಂಕಾರ ಮಾಡಿದ್ರೆ. ಈಗ ಬಾಳೆ ದಿಂಡು ತಗೊಳ್ಳೋಣ. ಬಾಳೆ ದಿಂಡು ತಗೊಂಡು ಸೆಂಟ್ರಲ್ಲಿ ನೋಡಿಕೊಂಡು ಸ್ವಲ್ಪ ಹುಲ್ಲೆಲ್ಲ ಸೈಡ್ಗೆ ಹಾಕಿ ಸಿಕ್ಸ್ಕೋಬೇಕು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಥರ ಮಾಡ್ಕೋಬೇಕು. ಎರಡು ಇದೇ ಥರ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಈಗ ನಿಮ್ಗೆ ಯಾವ ಹೂವು ಬೇಕೋ ಆ ಹೂದಲ್ಲಿ ಅಲಂಕಾರ ಮಾಡ್ಕೊಳ್ರಿ. ಹೂವು ಬಂದು ನಿಮ್ಗೆ ಇಷ್ಟ ಯಾವ ಕಲರ್ ಬೇಕಾದರೆ ಆ ಅಲಂಕಾರ ಮಾಡ್ಕೋಬೋದು. ಈ ಥರ ಅಲಂಕಾರ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನೀವು 1 ವೀಕ್ ಅಲ್ಲ 10 ಡೇಸ್ ಬೇಕಾದರೆ ಫ್ರೆಶ್ ಆಗಿರುತ್ತೆ. ಅಲಂಕಾರ ಆದಮೇಲೆ ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಕಾಣಿಸ್ತಾ ಇದೆಯಲ್ಲ. ಇವಾಗ ಎರಡು ಇಟ್ಟು ತೋರಿಸ್ತೀನಿ ನೋಡಿ. ಫ್ರೆಶ್ ಆಗಿರುತ್ತೆ. ಕಾಣಿಸ್ತಾ ಇದೆಯಲ್ಲ. ಇದೇ ಥರ ನಾವು ಅಲಂಕಾರ ಯಾವ ಥರ ಬೇಕಾದರೂ ಅಲಂಕಾರ ಮಾಡ್ಕೋಬೋದು. ಈಗ ಕಾಮಾಕ್ಷಿ ದೀಪ ಅಲಂಕಾರ ತೋರಿಸ್ತೀನಿ ಬನ್ನಿ. ನಾವು ಸೆಂಟ್ರಲ್ಲಿ ಪ್ಲೇಟ್ ಇಟ್ಟಿದ್ದೀವಲ್ಲ, ನಾನು ನಿಮ್ಗೆ ತೋರಿಸುವಾಗ ಪ್ಲಾಸ್ಟಿಕ್ ಪ್ಲೇಟ್ ಇಟ್ಟಿದ್ದೆ. ಆ ಪ್ಲಾಸ್ಟಿಕ್ ಪ್ಲೇಟು ಸ್ವಲ್ಪ ಚಿಕ್ಕದಾಯಿತು ಅಂತ ಮತ್ತು ನಾನು ಸ್ಟೀಲ್ ಪ್ಲೇಟ್ ತಗೊಂಡಿದ್ದೀನಿ. ಸೆಂಟ್ರಲ್ಲಿ ಸ್ಟೀಲ್ ಪ್ಲೇಟ್ ಇಟ್ಟಿರೋದು. ಇವಾಗ ಈ ಥರ 2 ಬೇಷನ್ ತಗೋಬೇಕು. 2 ಪಾತ್ರೆ ಸ್ವಲ್ಪ ಅಗಲ ಇರೋ ತಗೋಬೇಕು. ಫಸ್ಟು ಚಿಕ್ಕದಿಡ್ರಿ, ಇಲ್ಲ ಹೈಟ್ಗೆ ದೊಡ್ಡದಿದೆ ಅಂದರೆ ಒಂದೇ ಪಾತ್ರೆ ಸಾಕು. ಅದರ ಮೇಲೆ ಚಿಕ್ಕದ್ರ ಮೇಲೆ ದೊಡ್ಡ ಪಾತ್ರೆ ಇಡಬೇಕು. ಅದ್ರ ಒಳಗಡೆ ಈ ಥರ ಚಿಕ್ಕ ಪಾತ್ರೆ ಇಡಬೇಕು. ಚಿಕ್ಕ ಪಾತ್ರೆ ಮೇಲೆ ಒಂದು ಪ್ಲೇಟ್ ಇಟ್ಕೋಬೇಕು. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಈಗ ಒಂದು ಪ್ಲೇಟ್ ಇಟ್ಕೋಬೇಕು. ಕಾಮಾಕ್ಷಿ ದೀಪ ಅಲಂಕಾರ ಮಾಡಿದ್ರೆ ಸೂಪರಾಗಿ ಕಾಣಿಸ್ತಾ ಇರುತ್ತೆ. ಈ ಕವರ್ ಬಂದು ನಾನು ಸೈಡಲ್ಲಿ ಪ್ಲಾಸ್ಟಿಕ್ ಕಾಣಿಸ್ಬಾರ್ದು ಅಂತ ಈ ಥರ ಗಿಫ್ಟ್ ಕವರ್ ಬರುತ್ತಲ್ಲ, ನಮ್ಮ ಶೈನಿಂಗ್ ಕವರು, ಆ ಕವರಲ್ಲಿ ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಹಂಗೆ ಬೇಕಾದರೆ ಇಡ್ಬೋದು. ಇವಾಗ ಹೂವು ಅಲಂಕಾರ ಮಾಡ್ಕೊಳ್ಳೋಣ. ನಾವು ಮಾರ್ಕೆಟಲ್ಲಿ ಪ್ಲಾಸ್ಟಿಕ್ ಹೂವೆಲ್ಲ ಸಿಗುತ್ತಲ್ಲ, ಅದೆಲ್ಲ ಅಲಂಕಾರ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಈ ಥರ ನಾವೇ ನ್ಯಾಚುರಲಾಗಿ ಮನೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಕಾಮಾಕ್ಷಿ ದೀಪ ಇಟ್ಕೋಬೇಕು ಇನ್ಮೇಲೆ. ಇವಾಗ ಸುತ್ತು ಅಲಂಕಾರ ಮಾಡ್ಕೊಳ್ಳೋಣ. ನಿಮಗೆ ಆ ಸ್ಟ್ಯಾಂಡ್ ಬೇಕಿದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ಈ ಥರ ಅಲಂಕಾರ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲ ಸೂಪರಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೊಂದು ವೀಡಿಯೋಲಿ ಸಿಗೋಣ ಫ್ರೆಂಡ್ಸ್. ಎಲ್ರಿಗೂ ಬಾಯ್.